ಹಾಯ್ ಹಲೋ ನಮಸ್ತೆ. ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಒಂದೆರಡು ವಾರಗಳಿಂದ ರಾಜಕೀಯ ಬದಲಾವಣೆಗಳ ಮೇಲೆ ರಾಜಕೀಯ ಬದಲಾವಣೆ ಆಗ್ತಾ ಇದೆ. ಅದು ಕಾಂಗ್ರೆಸ್ನಲ್ಲಿರ್ಬೋದು ಅಥವಾ ಬಿಜೆಪಿಯಲ್ಲಿ ಇರ್ಬೋದು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ದೊಡ್ಡ ಕಿತ್ತಾಟ ನಡೀತಾ ಇದ್ರೆ, ಈ ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಎರಡೆರಡು ಫೈಟ್ ನಡೀತಿದೆ. ಒಂದು ರಾಜ್ಯಾಧ್ಯಕ್ಷದ ಪಟ್ಟದ ಬದಲಾವಣೆ ಕೂಡ ಆಗ್ಬೇಕು ಅನ್ನುವ ಆಕ್ರೋಶ ಕೇಳ್ತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಬದಲಾವಣೆಯ ಪಟ್ಟು ಅಥವಾ ಒಪ್ಪಂದದ ಪಟ್ಟು, ಒಪ್ಪಂದವನ್ನ ಮಾಡ್ಕೊಂಡ ಪಟ್ಟಿದೆಯಲ್ಲ ಅದು ಈಗಲೇ ಈಡೇರ್ಬೇಕು, ಈ ತಿಂಗಳಲ್ಲಿ ಈಡೇರ್ಬೇಕು ಎನ್ನುವ ದೊಡ್ಡ ಫೈಟ್ ಇದೆಯಲ್ಲ ಅದು ನಡೀತಾ ಇದೆ. ಎಲ್ಲದರ ಮಧ್ಯೆ ಕಳೆದ ಒಂದು ವಾರದಿಂದ ಡಿ ಕೆ ಶಿವರ ಟಾಕ್ ಫೈಟ್, ಡಿ ಕೆ ಶಿವರ ಟಾಂಗ್, ಡಿ ಕೆ ಶಿವರ ತಂತ್ರ, ಕುತಂತ್ರ, ರಣತಂತ್ರ ಎಲ್ಲವೂ ಕೂಡ ಜೋರಾಗ್ಬಿಟ್ರೆ, ಯಾವಾಗ ಒಂದು ತಿಂಗಳಿಂದ ಸಿಎಂ ಆಪ್ತ ವಲಯದಿಂದ ಟಾಂಗ್ ಮೇಲೆ ಟಾಂಗ್, ಬಾಣಗಳ ಮೇಲೆ ಬಾಣಗಳ ಮೇಲೆ ಬೇರೆ ಬೇರೆ ತರದ ಬಾಣಗಳು ಡಿ ಕೆ ಶಿವರ ಮೇಲೆ ಬಿಡ್ತಾ ಹೋದ್ರು, ಆವಾಗ ಎಚ್ಚೆತ್ತಂತ ಡಿ ಕೆ ಶಿವಕುಮಾರ್ ಅವರು ಒಂದೊಂದೇ ತಾನು ಬಚ್ಚಿಟ್ಟಂತ ಒಂದೊಂದೇ ಪ್ರಯೋಗವನ್ನ, ಒಂದೊಂದೇ ಬಾಣವನ್ನ ಬಿಡ್ಲಿಕ್ಕೆ ಶುರು ಮಾಡ್ಬಿಟ್ರು. ಆ ಒಂದೊಂದೇ ಬಾಣಕ್ಕೆ ಯಾವಾಗ ಕೊಯಮತ್ತೂರಿನಲ್ಲಿ ಅಮಿತ್ ಶಾ ಅವರನ್ನ ಮೀಟ್ ಆದ್ರೂ ಡಿ ಕೆ ಶಿವಕುಮಾರ್ ಅವರು, ಆಗ್ಲೇ ಎಲ್ಲವೂ ಕೂಡ ಬಂದಾಗ್ಬಿಡ್ತು. ಎಲ್ಲರ ಬಾಯಿ ಕೂಡ ಗಪ್ಚುಪ್ಪಾಗ್ಬಿಡ್ತು. ನೋಡಿ ಹೇಗಿದೆ ಅಂತ. ಸಿಎಂ ಆಪ್ತ ವಲಯದವರು ಎರಡೆರಡು ಬೇಡಿಕೆಯನ್ನು ಇಟ್ಟಿದ್ರು. ಒಂದು, ರಾಜ್ಯದ ಅಧ್ಯಕ್ಷರ ಪಟ್ಟ ಬದಲಾಗಬೇಕು, ಜೊತೆಗೆ ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿರ್ಬೇಕು ಎನ್ನುವ ಪಟ್ಟ ಇದೆಯಲ್ಲ ಅಥವಾ ಆ ಪಟ್ಟಿದೆಯಲ್ಲ, ಆ ಪಟ್ಟಿಗೆ ಪ್ರತಿತಂತ್ರವಾಗಿ ಡಿ ಕೆ ಶಿವಕುಮಾರ್ ದೊಡ್ಡ ರಣತಂತ್ರವನ್ನು ಹಂದ್ಬಿಟ್ರು. ಮಧ್ಯಾಹ್ನವೇ ಶಿವರಾತ್ರಿ ಅಂದು ಮಧ್ಯಾಹ್ನವೇ ಮಧ್ಯಾಹ್ನವೇ ಸದಾಶಿವನಗರದವರ ಮನೆಯಲ್ಲಿ ಪ್ರೆಸ್ ಮೀಟ್ ಮಾಡಿ, ನಾನು ಬಿಜೆಪಿಗೆ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ, ಹಾಗೆ ಹೀಗೆ ನಾನು ಕಾಂಗ್ರೆಸ್ನ ಅಪ್ಪಟ ಕಾರ್ಯಕರ್ತ ಅಂತ ಹೇಳ್ತಾನೆ. ಕೆಲವೇ ಗಂಟೆಗಳ ಅವಧಿಯಲ್ಲಿ ಮತ್ತೆ ಅವರು ಸದ್ಗುರು ಅವರ ನೇತೃತ್ವದಲ್ಲಿ ಅಮಿತ್ ಶಾ ಅವರನ್ನು ಮೀಟ್ ಮಾಡಿಬಿಟ್ರು. ಆ ಮೂಲಕ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನ ಸ್ವತಃ ತಮ್ಮ ಪಕ್ಷದವರಿಗೆ, ಬಿಜೆಪಿಯವರಿಗೆ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಸ್ವತಃ ತಮ್ಮ ಪಕ್ಷದವರಿಗೆ, ಹೈಕಮಾಂಡ್ ಅವರಿಗೆ, ಸಿಎಂ ಆಪ್ತರಿಗೆ ಎಲ್ಲರಿಗೂ ಎಚ್ಚರಿಕೆ ಗಂಟೆಯನ್ನು ಕೊಟ್ಬಿಟ್ರು. ಇದರಿಂದ ಎಚ್ಚೆತ್ತಂತ ಹೈಕಮಾಂಡ್, ಕಾಂಗ್ರೆಸ್ನ ಅಧ್ಯಕ್ಷರು ಖರ್ಗೆ ಅವರು ಸಿಎಂ ಆಪ್ತ ವಲಯಕ್ಕೆ ಒಂದು ಸಂದೇಶವನ್ನು ಕಳಿಸಿದ್ರು. ನೀವು ಚುಪ್ಪಾಗಿರ್ಬೇಕು ರಾಜಣ್ಣ, ನೀವು ತುಮಕೂರಿನಲ್ಲಿ ಇದ್ಬಿಡಿ, ಯಾವುದೇ ಮಾತಿಗೆ ಹೋಗಬಾರ್ದು, ಯಾವುದೇ ಟಾಂಗು ಬೈಟ್ಸು ಏನು ಕೊಡಬಾರ್ದು ಎನ್ನುವ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಕೊಟ್ಟರು. ಅದಾದ ನಂತರ ಸಿಎಂ ಆಪ್ತ ವಲಯದವರು ಎಲ್ಲರೂ ಸುಮ್ಮನಾಗ್ಬಿಟ್ರು. ಆ ನಂತರ ಯಾವಾಗ ಡಿ ಕೆ ಶಿವಕುಮಾರ್ ತನ್ನ ಕಾರ್ಯತಂತ್ರ ಫಲಿಸ್ತು ಎನ್ನುವ ದಿಕ್ಕಿನಲ್ಲಿ ಯಶಸ್ಸನ್ನ ಕಂಡ್ರು, ಅವ್ರಿಗೆ ಮನವರಿಕೆ ಆಯಿತು. ಆಗ ಮತ್ತೊಂದು ಬಾಣವನ್ನು ಬಿಟ್ಟರು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೇಂದ್ರದ ಅಧ್ಯಕ್ಷರಾದಂತ ಅಥವಾ ರಾಷ್ಟ್ರೀಯ ಅಧ್ಯಕ್ಷರಾದಂತ ಖರ್ಗೆ ಅವರನ್ನ ಮೀಟ್ ಮಾಡಿಬಿಟ್ರು. ಮೀಟ್ ಮಾಡಿ ಅವ್ರು ಹೇಳ್ತೀನಿ ಗೊತ್ತಾ, ಎಲ್ರಿಗೂ ಆಶ್ಚರ್ಯವಾಗತ್ತೆ ನೋಡಿ. 2 ಆಯ್ಕೆನ ಕೊಟ್ಟವರಿಗೆ, ಒಂದು, ನನ್ನನ್ನು ಸಿಎಂ ಮಾಡಬೇಕು, ಅದು ನಿಮ್ಗೂ ಗೊತ್ತಿದೆ, ನಿಮ್ಮ ಸಮ್ಮುಖದಲ್ಲಿ ಆದಂತ ಒಪ್ಪಂದ, ಅದು ಅಕ್ಟೋಬರ್ 31ರ ಒಳಗೆ ನನಗೆ ಸಿಎಂ ಆಗಿ ಪದಗ್ರಹಣಕ್ಕೆ ಅನುವು ಮಾಡಿಕೊಡ್ಬೇಕು. ಆ ಮೂಲಕ ಸಿಎಂ ಆಪ್ತ ವಲಯವನ್ನ ಗಪ್ಚುಪ್ಪಿರುವಂತೆ ಕೂಡ ಮಾಡಬೇಕು. ಇದು ಒಂದು ಆಯ್ಕೆ. ಆಗೋದೇ ಇಲ್ಲಪ್ಪ, ಎಲ್ಲವೂ ಕೈ ಮೀರಿ ಹೋಗ್ಬಿಟ್ಟಿದೆ, ನಮ್ಮ ಹೈಕಮಾಂಡ್ ಕೇಳಲ್ಲ, ಸೋನಿಯಾ ಗಾಂಧಿ ಕೇಳಲ್ಲ, ಹಾಗೆ ಹೀಗೆ ಹಿರಿಯರಿಗೆ ಮನ್ನಣೆ ಆಗುತ್ತೆ, ಸಿದ್ದರಾಮಯ್ಯನವ್ರು ಬಿಟ್ಟು ಯಾರು ಮಾಡ್ಲಿಕ್ಕೆ ಆಗಲ್ಲ ಅನ್ನುವ ವಿಚಾರ ಇದ್ರೆ, ಸಿಎಂ ಬದಲಾವಣೆ ಆಗೋದಿಲ್ಲ, ನಾವು ದಲಿತ ಸಿಎಂ ಅನ್ನೇ ಮಾಡಬೇಕು ಎನ್ನುವ ಹೈಕಮಾಂಡ್ ನಿಲುವು ಇದ್ರೆ ನೀವು ಸಿಎಂ ಆಗ್ಬಿಡಿ. 2 ಆಯ್ಕೆ, ನೀವು ರಾಷ್ಟ್ರದ ಸ್ಥಾನವನ್ನ ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು. ನೀವು ಇದೇ ತಿಂಗಳ ಡೇಟ್ ಕೊಡಿ, ಮತ್ತೊಮ್ಮೆ ಮೀಟ್ ಆಗ್ತದೆ ನಿಮ್ಗೆ. ಈ ತಿಂಗಳಲ್ಲಿ ಡೇಟ್ ಕೊಡಿ, ಇದೇ ತಿಂಗಳಲ್ಲಿ ಸಿಎಂ ಕೂಡ ಆಗಿ ನೀವು, ನನ್ನ ಅಭ್ಯಂತರವಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ನೀವು ಮತ್ತೆ ಸಿಎಂ ಆಪ್ತ ವಲಯದಿಂದ ಮತ್ತೆ ಕಿರಿಕ್ ಸ್ಟಾರ್ಟ್ ಮಾಡ್ಕೋಬಾರ್ದು. ಈಗಾಗಲೇ ಬಸವರಾಜ ಶಿವಗಂಗಾ ಹೇಳಿದಂತೆ ನನ್ನ ಹತ್ರ 80 ಶಾಸಕರ ಬೆಂಬಲವಿದೆ, 80 ಎಮ್ಮೆಲೆಗಳು ಗೆಲ್ಲಿಕ್ಕೆ ನಾನು ಪರೋಕ್ಷವಾಗಿ ಕೆಪಿಸಿಸಿ ಅಧ್ಯಕ್ಷನಾಗಿ ಹೆಲ್ಪ್ ಮಾಡಿದ್ದೇನೆ, ನನ್ನ ಕಾರ್ಯತಂತ್ರ ಫಲಿಸಿದೆ, ನಾನು ಹೇಳಿದವರಿಗೆ ಟಿಕೆಟ್ ಕೊಟ್ಟ ಕಾರಣ, ನಮ್ಮ ಗ್ಯಾರಂಟಿಗಳ ಘೋಷಣೆ ಕಾರಣ ಈಗ ನಮ್ಮ ಸರ್ಕಾರ ಬಂದಿದೆ. ಹಾಗಾಗಿ ನೀವು ಇದೇ ತಿಂಗಳು ಟೈಮ್ ಕೊಡಿ, ಮತ್ತೊಮ್ಮೆ ಮೀಟ್ ಆಗ್ತೇನೆ. ನೀವು ಇದೇ ತಿಂಗಳು ಟೈಮ್ ಕೊಡಿ, ಮತ್ತೊಮ್ಮೆ ಮೀಟ್ ಆಗ್ತೇನೆ. ಆವಾಗಲೂ ಕೂಡ ನಾನು ಹೇಳೋದಷ್ಟೇ, ನಿಮ್ಗೆ 2 ಆಪ್ಷನ್, ಒಂದು ನನ್ನನ್ನು ಸಿಎಂ ಮಾಡಿ, ಇಲ್ಲ ಇದೇ ತಿಂಗಳು ನೀವು ಸಿಎಂ ಆಗಿ ಪದಗ್ರಹಣವನ್ನ ತಗೊಳ್ಳಿ. ನೀವು ಕೇಂದ್ರ ಸರ್ಕಾರದ ಅಥವಾ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನಮಾನವನ್ನು ಬಿಟ್ಟು ಬಂದ್ಬಿಡಿ. ಆವಾಗ ಕಾಂಗ್ರೆಸ್ ಪಕ್ಷದ ಮನೋಭಾವನೆ ಇರುತ್ತಲ್ಲ, ದಲಿತರಿಗೆ ಸಿಎಂ ಕೊಡಬೇಕೆನ್ನುವ ಮನೋಭಾವನೆ ಕೂಡ ಇರುತ್ತೆ.
ನೀವು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು. ಅದು ಆಗಲ್ವಾ? ಈ ಹಿಂದಿನ ನಿಮ್ಮ ಒಪ್ಪಂದದ ಪ್ರಕಾರ ನನಗೆ ಅಕ್ಟೋಬರ್ 31ರ ಒಳಗೆ ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಟುಕೊಡಬೇಕು ಎನ್ನುವ ನೇರವಾದ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್, ಅಂದ್ರೆ ಕೇಂದ್ರದ ಹೈಕಮಾಂಡ್ ಇದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡ್ ಇದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾದ ಸಂದೇಶವನ್ನ ಹೇಳಿದ್ದಾರೆ. ಇದೇ ತಿಂಗಳು ಟೈಮ್ ಕೊಡಿ ನನಗೆ, ಮತ್ತೊಂದ್ಸಲ ಯೋಚನೆ ಮಾಡಿ ಹೇಳ್ತೇನೆ. ಜೊತೆಗೆ ಆ ಹೇಳುವಾಗ್ಲೂ ಕೂಡ ಅದನ್ನೇ ಹೇಳ್ತೇನೆ, 2 ಆಯ್ಕೆ ನಿಮ್ಮ ಮುಂದೆ, ಒಂದು ನನ್ನನ್ನು ಸಿಎಂ ಮಾಡಿ ಅಥವಾ ನೀವೇ ಸಿಎಂ ಆಗಿ ಎನ್ನುವ ಈ ಹೇಳಿಕೆ ಇದೆಯಲ್ಲ, ಅದು ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನು ಉಂಟು ಮಾಡಿದೆ. ನೋಡಿ, 2013ರಲ್ಲೂ ಕೂಡ ದಲಿತ ಸಿಎಂ ಅನ್ನುವ ದೊಡ್ಡ ಕೂಗಿತ್ತು. ಆವಾಗಲೂ ಕೂಡ ಖರ್ಗೆ ಅವರು ಸಿದ್ದರಾಮಯ್ಯನವರು ವಿರುದ್ಧವಾಗಿ ತಾನೇ ಸಿಎಂ ಆಗಬೇಕು ಎನ್ನುವ ಹಂಬಲವನ್ನ ಅಥವಾ ಆಸೆಯನ್ನ ಹೊಂದಿದ್ರು, ವ್ಯಕ್ತಪಡಿಸಿದ್ರು. ಆದರೆ ಶಾಸಕಾಂಗದ ಪಕ್ಷದ ನಾಯಕನ ಆಯ್ಕೆಯ ಮಧ್ಯದಲ್ಲೇ ಕೂಡ ಆ ಮೀಟಿಂಗ್ ನಿಂದ ಎದ್ದು, ಅಂದ್ರೆ ತನಗೆ ಶಾಸಕರ ಬೆಂಬಲ ಸಿಗ್ತಾ ಇಲ್ಲ ಎನ್ನುವ ಪರೋಕ್ಷವಾಗಿ ಗೊತ್ತಾದಾಗ ಆ ಮೀಟಿಂಗ್ ನ ಅಥವಾ ಆ ಸಭೆಯ ಮಧ್ಯದಲ್ಲೇ ಅವರು ಶಾಸಕಾಂಗ ಸಭೆಯಿಂದ ಹೊರನಡೆದು ಬಂದರು. ಆನಂತರ ಅವರು ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗ್ತಾರೆ. ಆನಂತರ ಅವರು ಈಗ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ. ಅದೆಲ್ಲ ಬೇರೆ ಪ್ರಶ್ನೆ. ಆವಾಗ ಅವ್ರಿಗೆ ಮನ್ಸಿತ್ತು, ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಎನ್ನುವ ಮನ್ಸಿತ್ತು. ಆದರೆ ಈಗ ಅದಕ್ಕಿಂತ ದೊಡ್ಡದಾದಂತಹ ಒಂದು ಪೋಸ್ಟ್ ನಲ್ಲಿದ್ದಾರೆ, ಹಿರಿತನದ ಪೋಸ್ಟ್ ನಲ್ಲಿದ್ದಾರೆ. ಹಾಗಾಗಿ ಆ ಎಲ್ಲಾ ವಿಚಾರಗಳು ಕೂಡ ಡಿ ಕೆ ಶಿವಕುಮಾರ್ ಅವರು ಗೊತ್ತಿದೆ. ಹಾಗಾಗಿ ಅವರ ಕಾಲ್ ಬುಡಕಿಟ್ಟಿದ್ದಾರೆ, ನೀವೇ ಡಿಸಿಷನ್ ತಗೊಳ್ಳಿ, ಒಂದು ನನ್ನನ್ನು ಸಿಎಂ ಮಾಡಿ ಅಥವಾ ನೀವು ಸಿಎಂ ಆಗಿ ಅನ್ನುವ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ ಮುಂದಿಟ್ಟಿದ್ದಾರೆ. ಈ ಕಾನ್ಸೆಪ್ಟ್ ವರ್ಕೌಟ್ ಆಗತ್ತಾ ಅಥವಾ ಬೇರೆ ಏನೆಲ್ಲ ಆಗ್ಬೋದು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಯೂಟ್ಯೂಬ್ ಚಾನಲ್.